ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನಿಮ್ಮ ಫ್ಯೂಚರ್ ಬಗ್ಗೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಲವ್ ಲೈಫ್ ಬಗ್ಗೆ, ನಿಮ್ಮ ರಿಲೇಷನ್ಶಿಪ್ ಬಗ್ಗೆ, ನಿಮ್ಮ ಕರಿಯರ್ ಪಾತ್ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಈ ರೀಡಿಂಗ್ನಲ್ಲಿ ನಿಮಗೆ ಕ್ಲಾರಿಫಿಕೇಷನ್ ಸಿಗುತ್ತೆ. ನೀವು ಯಾವ ಒಂದು ಲೈಫ್ ಪಾತ್ನಲ್ಲಿದ್ದೀರಾ ಹಾಗೂ ನಿಮ್ಮ ಲೈಫ್ ಯಾವ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ನಿಮ್ಮ ಫ್ಯೂಚರ್ ಹೇಗಿರುತ್ತೆ, ಚಾಲೆಂಜಸ್ ಏನಿದೆ, ನಿಮ್ಮ ಪ್ರೆಸೆಂಟ್ ಸಿಚುವೇಶನ್ ನಿಮ್ಮ ಲೈಫ್ನಲ್ಲಿ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಸೊ ಬೇಸಿಕ್ಲಿ ಇದು ನಿಮ್ಮ ಪಾಸ್ಟ್, ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಬಗ್ಗೆ ಡೀಟೇಲ್ಡ್ ಟ್ಯಾರೋ ರೀಡಿಂಗ್ ಆಗಿದೆ. ನಿಮ್ಮ ಬಗ್ಗೆನೇ ಆಗಿರುತ್ತೆ. ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸಿಗೆ ಯಾವುದು ಹತ್ತಿರ ಅನಿಸ್ತಾ ಇದೆ ಆ ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗುತ್ತೆ. ಒಂದು ಫೋನ್ ಮುಖಾಂತರನಾದರೂ ತೊಗೋಬೋದು ಅಥವಾ ನೀವು ಆಫೀಸ್ಗಾದರೂ ಬಂದು ಪಡಿಬೋದು. ನಿಮಗೆ ಯಾವುದು ಅನುಕೂಲ ಅನಿಸುತ್ತೆ ನೀವು ಮಾಡಬಹುದು. ಸೊ ಲೆಟ್ ಸ್ಟಾರ್ಟ್. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ನಿಮ್ಮ ಲೈಫ್ ಯಾವ ಕಡೆಗಿದೆ, ನೀವೇನು ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಲೈಫ್ನಲ್ಲಿ, ಎಲ್ಲ ಏರಿಯಾಸ್ ಆಫ್ ಯುವರ್ ಲೈಫ್, ನಿಮ್ಮ ಲವ್ ಲೈಫ್ ಹೇಗಿದೆ, ನಿಮ್ಮ ಫ್ಯಾಮಿಲಿ ಲೈಫ್ ಹೇಗಿದೆ, ನಿಮ್ಮ ಕರಿಯರ್ ಪಾತ್, ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ಹಣಕಾಸಿನ ವಿಷಯಗಳು ಹೇಗಿದೆ, ಎಲ್ಲದ್ರ ಬಗ್ಗೆ ರೀಡಿಂಗ್ ಸಿಗುತ್ತೆ. ಸೊ ಫಸ್ಟ್ ಲೈನ್ ನಿಮ್ಮ ಫ್ಯಾಮಿಲಿ ಬಗ್ಗೆ ಇದೆ. ಇದು ನಿಮ್ಮ ಫ್ಯಾಮಿಲಿ ಬಗ್ಗೆ. ಆನ್ ದ ಹೋಲ್ ಇದು ನಿಮ್ಮ ಫ್ಯಾಮಿಲಿ ಬಗ್ಗೆ ಇದೆ ಫಸ್ಟ್ ಲೈನ್. ಸೆಕೆಂಡ್ ಲೈನ್ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ಆಗಿದೆ. ಥರ್ಡ್ ಲೈನ್ ನಿಮ್ಮ ಕೆಲಸ ಕಾರ್ಯಗಳು, ಹಣಕಾಸಿನ ವಿಷಯಗಳು. ಥರ್ಡ್ ಲೈನ್ ಇದಾಗಿದೆ. ನಾನು ನಿಮಗೆಲ್ಲವನ್ನು ಕ್ಲಾರಿಫಿಕೇಷನ್ ಕೊಡ್ತೀನಿ ರೀಡಿಂಗ್ ಮುಖಾಂತರವಾಗಿ. ಹಾಗೂ ಆನ್ ದ ಹೋಲ್ ಫ್ಯೂಚರ್ ನೀವೇನು ಚೇಂಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಮತ್ತು ದೈವದಿಂದ ಏನು ಮೆಸೇಜಸ್ ಇದೆ ನಿಮಗೆ, ಎಲ್ಲದ್ರ ಬಗ್ಗೆ ನಿಮಗೆ ಮಾಹಿತಿ ನಾನು ಈ ಒಂದು ರೀಡಿಂಗ್ನಲ್ಲಿ ಕೊಡ್ತೇನೆ. ಸೊ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಇದು ನಿಮ್ಮ ರಿಲೇಷನ್ ಅಂದರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿದೆ. ಕಿಂಗ್ ಆ್ಯಂಡ್ ಕ್ವೀನ್ ಎರಡೂ ಇದೆ. ಮತ್ತು ಕ್ವೀನ್ ಬರ್ತಾ ಇದೆ. ಸೊ ಒಂದು ಒಳ್ಳೆಯ ಸೈನ್ ಏನಾಗಿದೆ ಅಂದರೆ, ಅಫ್ಕೋರ್ಸ್ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಒಂದು ಒಳ್ಳೆಯ ಬದಲಾವಣೆ ಆಗಿರ್ಬೋದು ಅಥವಾ ನೀವು ಎಕ್ಸ್ಪೆಕ್ಟ್ ಮಾಡುವಂಥ ಚೇಂಜ್ ಆಗಿರ್ಬೋದು. ಆ ಥರ ಒಟ್ಟಿನಲ್ಲಿ ಪಾಸಿಟಿವಿಟಿನೇ ನಾನು ನೋಡ್ತಾ ಇದ್ದೀನಿ. ಮತ್ತು ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಅಡ್ಡಿ ಆತಂಕಗಳು ಅಥವಾ ಮನಸ್ತಾಪಗಳು ನಿಮ್ಮ ಫ್ಯಾಮಿಲಿ ಲೈಫ್ನಲ್ಲಿ ಅಂದರೆ ನಿಮ್ಮ ಮನೆಯಲ್ಲಿ ಅನುಭವಿಸಿದ್ದೀರಾ ಅಂದರೆ ಅದಕ್ಕೂ ಕೂಡ ಒಂದಷ್ಟು ಪರಿಹಾರಗಳು ಸಿಗುತ್ತೆ. ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ ಏನಿದೆ ಅದನ್ನು ನೀವು ಸರಿ ಮಾಡಿಕೊಂಡು ಹಾಗೂ ಒಂದು ಬ್ಯಾಲೆನ್ಸ್ನ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಟ್ಟಿಗೆ ತರ್ತೀರಾ. ಅಂದರೆ ಯಾವ ವಿಷಯದಲ್ಲಿ, ಈಗ ಹಣಕಾಸಿನ ವಿಷಯದಲ್ಲಿ ಒಬ್ಬರು ನೋವು ಅನುಭವಿಸಿದಾಗ ಅದು ಹೋಲ್ ಫ್ಯಾಮಿಲಿಗೆ ಎಫೆಕ್ಟ್ ಆಗುತ್ತೆ ಅಲ್ವಾ. ಹಾಗೆ ಈ ಹಣಕಾಸಿನ ವಿಷಯದಲ್ಲಿ ಒಂದು ಹೋಲ್ ನಿಮ್ಮ ಫ್ಯಾಮಿಲಿಲಿ ಎಲ್ಲರೂ ಅನುಭವಿಸ್ತಿದ್ದಾರೆ ಪ್ರಾಬ್ಲಮ್ಸ್ನ ಅಂದರೆ ಅದಕ್ಕೂ ಪರಿಹಾರ ನಾನು ನೋಡ್ತಾ ಇದ್ದೀನಿ ಆಗುವಂಥದ್ದು. ಒಳ್ಳೆಯ ವಿಷಯನೇ ಅದು. ಮತ್ತು ರಿಲೇಷನ್ಶಿಪ್ ಕುರಿತಾಗಿ ಏನು ಬರ್ತಾ ಇದೆ ಅಂದರೆ, ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಲವ್ ಲೈಫ್ ಕಡೆಗೆ ನೋಡೋಕ್ಕೆ ಹೋದರೆ 6 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ಇದರಲ್ಲಿ ಬ್ಲಾಕೇಜ್ ಇದೆ. ಆ್ಯಕ್ಚುಲಿ ನಿಮ್ಮ ಫ್ಯಾಮಿಲಿ ನಿಮಗೆ ಸಪೋರ್ಟಿವ್ ಆಗೇ ಇದ್ದಾರೆ. ಅವರಿಂದ ನಿಮಗೆ ಏನೋ ಮೇಜರ್ ಆಗಿ ಥ್ರೆಟ್ ಆಗಲಿ ಪ್ರಾಬ್ಲಮ್ ಆಗಲಿ ನಾನು ನೋಡ್ತಾ ಇಲ್ಲ. ಅವ್ರು ಯಾವಾಗಲೂ ನಿಮ್ಗೆ ಒಳ್ಳೇದೇ ಬಯಸ್ತಾರೆ ಹಾಗೂ ಅವರಿಂದ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಗೆ ಅವರಿಂದ ಒಳ್ಳೇದಾಗತ್ತೆ ಹಾಗಿದೆ. ಚಾರಿಯಟ್ ಬಂದಿರೋದ್ರಿಂದ ಪ್ರೆಸೆಂಟ್ ಏನಾಗಿದೆ ಅಂದರೆ, ನಿಮಗೆ ಬ್ಲಾಕೇಜ್ ಆಗಿರೋದು ಅಥವಾ ನಿಮ್ಮ ಲೈಫ್ನಲ್ಲಿ ನೀವು ನೋವು ಅನುಭವಿಸ್ತಿರೋದು ನಿಮ್ಮ ಲವ್ ಲೈಫ್ನಲ್ಲಿ, ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ. ಹಾಗೂ ಫೂಲ್ ಬಂದಿರೋದ್ರಿಂದ ನೀವು ಸಿಂಗಲ್ ಆಗಿದ್ದೀರಾ ಅಂದರೆ ಒಳ್ಳೆಯ ಪಾರ್ಟ್ನರ್ ನಿಮಗೆ ಸಿಗ್ತಾ ಇಲ್ಲ, ಆ ಥರ ಒಂದಷ್ಟು ನೋವು ಅನುಭವಿಸ್ತಿದ್ದೀರಾ. ಅಕಸ್ಮಾತ್ ನೀವು ರಿಲೇಷನ್ಶಿಪ್ನಲ್ಲಿದ್ದರೂ ಕೂಡ ಅವರಿಂದ ನೋವು ಹಾಗೂ ಅವರಿಂದ ಒಂದು ಸೀರಿಯಸ್ ಆಗಿರುವಂಥ ಒಂದು ಸ್ಟೆಪ್ಸ್ ನೋಡ್ತಾ ಇಲ್ಲ, ಅವರ ಇಂಟೆನ್ಷನ್ಸ್ ನಿಮ್ಮ ಕಡೆಗೆ ಸರಿ ಇಲ್ಲ, ಅವ್ರು ನಿಮಗೆ ನೋವು ಕೊಡ್ತಾ ಇದ್ದಾರೆ. ಸೊ ಇದರಲ್ಲೇ ನೀವು ಒಂದಷ್ಟು ಅಡ್ಡಿ ಆತಂಕಗಳನ್ನ ನೋಡ್ತಾ ಇದ್ದೀರಾ. ಅದರಿಂದನೇ ನಿಮಗೆ ಮಾನಸಿಕವಾಗಿ ಕುಗ್ಗುವಂಥ ಪರಿಸ್ಥಿತಿ ಬಂದಿದೆ.
ಎಲ್ಲ ಸರಿ ಇದೆ, ಆದರೆ ನಾನು ಆ್ಯಸ್ ಅ ಪರ್ಸನ್ ನನ್ನ ಲವ್ ಲೈಫೇ ಸರಿ ಇಲ್ಲ ಅನ್ನುವಂಥ ಒಂದು ನೋವನ್ನು ನೀವು ತುಂಬ ಅನುಭವಿಸ್ತಿದ್ದೀರಾ ಅಂತ ಹೇಳ್ಬೋದು. ಇದು ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ನಿಮ್ಮ ಕರಿಯರ್ ಪಾತಲ್ಲಿ ಸ್ಲೋ ಚೇಂಜಸ್ ಅಂತೂ ನಾನು ಖಂಡಿತವಾಗ್ಲೂ ನೋಡ್ತಾ ಇದ್ದೀನಿ. ಯಾಕೆಂದರೆ ಏಸ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಗ್ರೋತ್ ಇದೆ, ಆದರೆ ಸ್ಲೋ ಗ್ರೋತ್ ಅಂತ ಹೇಳ್ತೀವಲ್ಲ, ನಿಧಾನವಾಗಿ ಹೋಗ್ತಾ ಇದೆ, ಆದರೆ ಬೆಸ್ಟಾಗೇ ಇದೆ. ಫೌಂಡೇಶನ್ ಚೆನ್ನಾಗಿದೆ. ನೀವು ಯಾವ ಕಡೆಗೆ ನೀವು ಎಫರ್ಟ್ಸ್ ಹಾಕ್ತಿದ್ದೀರಾ, ಯಾವ ಕಡೆಗೆ ನಂಬಿಕೆ ಇಟ್ಕೊಂಡು ನೀವು ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೀರಾ, ಅದರಲ್ಲಿ ನೀವು ಸಾಧಿಸಲೇಬೇಕು ಅಂತಲೇ ಒಂದು ಕನ್ಫರ್ಮೇಷನ್ ಬಂದಿದೆ. ಅಗೇನ್ ನಿಮಗೆ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಇದರಲ್ಲೂ ನಾನೇನೋ ಪ್ರಾಬ್ಲಮ್ಸ್ ಅಂತ ನೋಡ್ತಾ ಇಲ್ಲ. ನೀವು ಈ ಒಂದು ಪ್ರೊಫೆಷನಲ್ಲಿ ನೀವು ಯಾವ ಪ್ರೊಫೆಷನ್ನ ಚೂಸ್ ಮಾಡ್ತಿದ್ದೀರಾ, ಅಥವಾ ನೀವೇನು ಇವಾಗ ಪ್ರೆಸೆಂಟ್ ಕಾರ್ಯಗಳು ಮಾಡ್ತಿದ್ದೀರಾ ಅದರಲ್ಲಿ ಜಯ ಇದೆ. 7 ಆಫ್ ಕಪ್ಸ್ ಆಪ್ಷನ್ಸ್ ಓಪನ್ ಆಗ್ತಾ ಇದೆ, ಒಳ್ಳೊಳ್ಳೆ ಆಫರ್ಸ್ ಬರುತ್ತೆ, ಹಾಗೂ ಇದರಲ್ಲಿ ಇನ್ನೂ ಬೆಸ್ಟ್ ಗ್ರೋತ್ನ ನೀವು ಇನ್ನೂ 3 ಮಂತ್ಸ್ನಲ್ಲಿ ನೋಡ್ತೀರಾ. ಆದರೆ ನಿಮ್ಮ ಪರ್ಸ್ನಲ್ ಲೈಫಲ್ಲೇ ನೀವು ಒಂದಷ್ಟು ವಿಷಯಗಳನ್ನ ಅಂದರೆ ಮಾಡಬೇಕಾ ಒಂದು ಗೊಂದಲದಲ್ಲಿ ಇದ್ದೀರಾ, ಹಾಗೂ ಸಿಕ್ಕಾಕೊಂಡಂಗೆ ಆಗಿದೆ. ಆ ಥರ ಒಂದು ಕೆಟ್ಟ ಪರಿಸ್ಥಿತಿಗೆ ನೀವು ಬಂದಿದ್ದೀರಾ ಅಂತ ಹೇಳ್ಬೋದು. ಮತ್ತು ದೈವದಿಂದ ಏನು ಮೆಸೇಜಸ್ ನಿಮಗೆ ಅಂತಲೂ ನಾನು ನಿಮಗೆ ಹೇಳ್ಬಿಡ್ತೀನಿ. ದೈವದಿಂದ ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್ ಬರ್ತಾ ಇದೆ. ಇದು ಬೇಸಿಕ್ಲಿ ನಾನು ಏನು ನೋಡ್ತಾ ಇದ್ದೀನಿ, ನಿಮ್ಮ ಫ್ಯಾಮ್ಲಿಯಿಂದನೂ ನಿಮಗೇನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಕರಿಯರ್ ಪಾತ್, ನಿಮ್ಮ ಹಣಕಾಸಿನ ವಿಷಯವರೆಗೂ ನೀವು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀರಾ. ಆದರೆ ಪರ್ಸ್ನಲಿ ಮಾನಸಿಕವಾಗಿ ನೀವು ಕುಗ್ಗಿದ್ದೀರಾ. ಒಬ್ಬ ವ್ಯಕ್ತಿಯಿಂದ ಆಗಿರ್ಬೋದು, ಅಥವಾ ನೀವು ನಿಮ್ಗೇನು ಎಕ್ಸ್ಪೆಕ್ಟೇಷನ್ಸ್ ಇದೆ ರಿಲೇಟೆಡ್ ಟು ಯೋರ್ ಪರ್ಸ್ನಲ್ ಲೈಫ್, ಅದಕ್ಕೆ ನೀವು ಫುಲ್ಫಿಲ್ ಮಾಡೋಕ್ಕಾಗ್ತಾ ಇಲ್ಲ. ಫೈರಿ ಕ್ಲೈಮ್ಯಾಕ್ಸ್ ಅಪ್ರೋಚಸ್ ಬಂದಿರೋದ್ರಿಂದ ನಿಮಗೆ ಯಾರು ಹೆಲ್ಪ್ಫುಲ್ ಆಗಿಲ್ಲ, ನಿಮಗೆ ಯಾರು ಥ್ರೆಟ್ ಆಗಿದ್ದಾರೆ, ನಿಮಗೆ ಯಾರು ಟಾಕ್ಸಿಕ್ ಅಂತ ಅನ್ನಿಸ್ತಾ ಇದ್ದಾರೆ, ಅವರಿಂದ ನಿಮಗೆ ಬಿಡುಗಡೆ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ಅಂದರೆ ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡ್ಕೊಳ್ತೀರಾ. ಪ್ರಾಸ್ಪರಿಟಿ ಲೈಸ್ ಅಹೆಡ್ ಅಂತ ಬರ್ತಾ ಇದೆ. ಸಿಂಗಲ್ ಆಗಿರುವಂಥವ್ರಿಗೆ ಒಂದು ಒಳ್ಳೆಯ ಗುಡ್ ನ್ಯೂಸ್ ಇದೆ. ಒಂದು ಒಳ್ಳೆಯ ರಿಲೇಷನ್ಶಿಪ್ಗೆ ಹೋಗ್ತಿರೋ, ಒಂದು ಸ್ಟೆಬಿಲಿಟಿ ಇರುವಂಥ ರಿಲೇಷನ್ಶಿಪ್, ನೀವು ರಿಲೈ ಮಾಡುವಂಥ ಒಂದು ಕನೆಕ್ಷನ್ಗೆ ನೀವು ಹೋಗ್ತೀರಾ ಅಂತ ಬರ್ತಾ ಇದೆ. ಅ ವಿನ್ ಔಟ್ಕಮ್ ಇಸ್ ಫೋರ್ಕಾಸ್ಟ್ ಬರ್ತಾ ಇದೆ. ಬ್ಯಾಲೆನ್ಸ್ ಬರ್ತಿರೋದ್ರಿಂದ ನೀವು ಇದರಲ್ಲಿ ಏನು ನೋವು ಅನುಭವಿಸ್ತಿದ್ರೆ ಇದರಲ್ಲಿ ಒಂದು ಪರಿಹಾರ ಅಂತ ನಿಮಗೆ ಇನ್ನು ಒಂದು 3 to 4 ಮಂತ್ಸ್ ಒಳಗಡೆ ಸಿಗುತ್ತೆ. ಆ್ಯಸ್ ಐ ಟೋಲ್ಡ್, ನಿಮಗೆ ಸರ್ವ್ ಮಾಡದೇ ಇರುವಂಥ ರಿಲೇಷನ್ಶಿಪ್ ಅದು ತುಂಬ ಹತ್ತಿರವಾಗಿದ್ದರೂ ಕೂಡ ಅದನ್ನ ನೀವು ಕಟ್ ಆಫ್ ಮಾಡುವಂಥ ಒಂದು ಸ್ಥಿತಿನೂ ಬರುತ್ತೆ. ಮತ್ತು ಕಟ್ ಆಫ್ ಆಗಿದೆ ಅದನ್ನ ಸರಿ ಮಾಡ್ಕೊಳ್ಳುವುದು ಕೂಡ ಕೆಲವರಿಗಾಗುತ್ತೆ. ಬಟ್ ಬೇಸಿಕ್ಲಿ ನೀವು ಗೆಲ್ತೀರಾ, ಹಾಗೂ ನಿಮ್ಮ ಲವ್ ಲೈಫ್ನಲ್ಲೂ ನೀವು ಗೆಲುವನ್ನು ನೋಡ್ತೀರಾ ಅನ್ನುವಂಥ ಒಂದು ಮೆಸೇಜ್ ಬರ್ತಾ ಇದೆ ದೈವದಿಂದ. ಈ ಒಂದು ರೀಡಿಂಗ್ ನಿಮಗೆ ರೆಸನೇಟ್ ಆಗ್ತಾ ಇದೆ ಅಂದರೆ ಕಮೆಂಟ್ ಮಾಡಿ. ಬಟ್ ನಾನೇನು ನೋಡ್ತಾ ಇದ್ದೀನಿ ಅಂದರೆ, ನೀವಿವಾಗ ಪ್ರೆಸೆಂಟ್ ಏನಾದರೂ ಒಂದು ರಿಲೇಷನ್ಶಿಪ್ನಲ್ಲಿ ಇದ್ದೀರಾ ಅಂದರೆ ಅವರಿಂದನೇ ನೀವು ಆಘಾತ ಹಾಗೂ ಅವರಿಂದನೇ ಒಂದು ಸ್ಟ್ರೆಸ್ನ ನೋಡ್ತಾ ಇದ್ದೀರಾ. ಆ್ಯಸ್ ಅ ಪರ್ಸನ್ ನೀವು ತುಂಬ ಚೆನ್ನಾಗಿ ಪ್ರೋಗ್ರೆಸ್ ಆಗ್ತಾ ಇದ್ದೀರಾ, ಆದರೆ ಬೇರೆಯ ವ್ಯಕ್ತಿಯ ಎನರ್ಜಿ ನಿಮ್ಮನ್ನ ಡ್ರೈನ್ ಔಟ್ ಮಾಡ್ತಾ ಇದೆ ಅಂತ ನಾನು ಸ್ಟ್ರಾಂಗ್ ಆಗಿ ನೋಡ್ತಾ ಇದ್ದೀನಿ. ಅದನ್ನು ನೀವೇ ಹ್ಯಾಂಡಲ್ ಮಾಡಬೇಕಾಗುತ್ತೆ. ಇವಾಗ ಗೊತ್ತಿದ್ದು ಒಬ್ಬ ವ್ಯಕ್ತಿ ನಿಮಗೆ ನೋವು ಕೊಟ್ಟರೂ ಕೂಡ ಅವರೇ ಬೇಕು ಅನ್ನುವಂಥ ಹಠಕ್ಕೆ ಒಳಗಾಗಿದ್ದೀರಾ ಅಂದರೆ ಅದರಲ್ಲಿ ನೀವೇನು ಪರಿಹಾರ ನೋಡ್ತೀರಾ ಯೋಚನೆ ಮಾಡಿ. ಯಾಕಂದರೆ ಒಳ್ಳೆಯ ಟೈಮ್ ಬಂದರೂ ಕೆಟ್ಟದ್ದು ಆಗ್ತಾ ಇದೆ ಅಂದರೆ ಅದಕ್ಕೆ ನೀವೇ ಕಾರಣರಾಗ್ತೀರಾ. ಸೊ ಅದೇ ಒಂದು ಪರಿಸ್ಥಿತಿಲಿ ಈ ಒಂದು ರೀಡಿಂಗ್ ನಾನು ನೋಡ್ತಾ ಇದ್ದೀನಿ. ಇದಕ್ಕೆ ನೀವು ಆ್ಯಕ್ಷನ್ ತೊಗೊಳ್ಳೇಬೇಕಾಗುತ್ತೆ, ಇದಕ್ಕೆ ನೀವು ಪರಿಹಾರ ಹುಡುಕೊಳ್ಳೇಬೇಕಾಗುತ್ತೆ ಅಂತ ಹೇಳ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು, ಲೆಟ್ಸ್ ಸಿ ಅವ್ರಿಗೇನು ಮೆಸೇಜಸ್ ಇದೆ ಅಂತ. ಸೊ ಈ ಒಂದು ಸೆಕೆಂಡ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಿದ್ದೀನಿ. ನಿಮ್ಮ ಬಗ್ಗೆನೇ ಆಗಿರುತ್ತೆ ಇದು, ನಿಮ್ಮ ಫ್ಯೂಚರ್ ಬಗ್ಗೆ ಆಗಿರುತ್ತೆ, ನಿಮ್ಮ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರ್ ಬಗ್ಗೆ ಆಗಿರುತ್ತೆ. ನಿಮ್ಮ ಫ್ಯಾಮಿಲಿ, ಫಸ್ಟ್ ಲೈನ್ ಇರೋದು ನಿಮ್ಮ ಫ್ಯಾಮಿಲಿ, ಸೆಕೆಂಡ್ ಲೈನ್ ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಪರ್ಸ್ನಲ್ ಲೈಫ್, ಓಕೆ, ನಿಮ್ಮ ಲವ್ ಲೈಫ್, ಪರ್ಸ್ನಲ್ ಲೈಫ್, ಹಾಗೂ ಥರ್ಡ್ ಲೈನ್ ಇರುವಂಥದ್ದು ನಿಮ್ಮ ಕರಿಯರ್ ಪಾತ್, ನಿಮ್ಮ ಕೆಲಸ, ನಿಮ್ಮ ಹಣ, ಹಾಗೂ ಆನ್ ದ ಹೋಲ್ ಫ್ಯೂಚರ್ನಲ್ಲಿ ಯಾವ ಒಂದು ಎಕ್ಸ್ಪೆಕ್ಟೇಷನ್ಸ್ ನೀವು ಇಟ್ಕೋಬಹುದು, ಹಾಗೂ ದೈವದಿಂದ ಏನು ನಿಮಗೆ ಮೆಸೇಜಸ್ ಇದೆ ಅಂತ ಕೂಡ ನಾನು ನಿಮಗೆ ಹೇಳ್ಬಿಡ್ತೀನಿ. ದೈವದಿಂದ ಏನಿದೆ ಮೆಸೇಜಸ್ ನಿಮಗೆ. ಏಟ್ ಆಫ್ ಸ್ವೋರ್ಡ್ಸ್ ಬರ್ತಾ ಇದೆ. ಅದಾದ ನಂತರ ನಾನು 4 ಆಫ್ ಪೆಂಟಿಕಲ್ಸ್ ನೋಡ್ತಾ ಇದ್ದೀನಿ. ತುಂಬ ರೆಸ್ಪಾನ್ಸಿಬಿಲಿಟೀಸ್ ನಿಮ್ಮ ಫ್ಯಾಮಿಲಿ ಲೈಫಲ್ಲಿ ನೀವು ಫುಲ್ಫಿಲ್ ಮಾಡುವಂಥ ಒಂದು ಸ್ಥಿತಿ, ಓಕೆ. ಹಾಗೂ ನಿಮಗೇನು ಅನ್ನಿಸ್ತಾ ಇದೆ ಅಂದರೆ ಫ್ಯಾಮಿಲಿ ಸಪೋರ್ಟಿವ್ ಆಗಿಲ್ಲ ಅನ್ನಿಸ್ತಾ ಇದೆ.
ನಿಮಗೆ ಹೇಗೆ ಬೇಕೋ ಹಾಗೆ ಅವರು ವರ್ತಿಸ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಸೊ ಈ ಥರದ್ದು ಒಂದು ಅನುಭವಗಳಾಗ್ತಾ ಇದೆ. ತುಂಬ ಮೆಕ್ಯಾನಿಕಲ್ ಆಗಿದೆ. ಅವ್ರು ನಿಮ್ಮ ಹತ್ರ ಇರೋದೇ ದುಡ್ಡುಗೋಸ್ಕರ. ತುಂಬಾ ವ್ಯಾವಹಾರಿಕವಾಗಿ ಹೋಗ್ತಾ ಇದೆಯಲ್ಲ ರಿಲೇಷನ್ಶಿಪ್ಪು ನನ್ನ ಫ್ಯಾಮ್ಲಿನಲ್ಲಿ ಅಂತ ನಿಮ್ಗೆ ಅನಿಸ್ತಾ ಇದೆ. ಸಪೋರ್ಟಿವ್ ಇಲ್ಲ ಅನಿಸ್ತಾ ಇದೆ. ಅವರು ನಿಮಗೆ ಪಾಸಿಟಿವ್ ಆಗಿ ಸ್ಟ್ರೆಂತ್ ಕೊಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಮಾತಾಡ್ತಿದ್ದೀನಿ. ತುಂಬ ಸ್ವಾರ್ಥತೆಯಿಂದ ಒಳಗಾಗಿದೆ ಈ ರಿಲೇಷನ್ಶಿಪ್ಪು ಫ್ಯಾಮ್ಲಿನಲ್ಲಿ ಅಂತ ಅನ್ನಿಸ್ತಾ ಇದೆ ನಿಮಗೆ. ಹಾಗೂ ನಿಮ್ಮ ಪರ್ಸ್ನಲ್ ಲೈಫ್ ಹೇಗಿದೆ? 6 ಆಫ್ ವಾಂಡ್ಸ್ ಸಕ್ಸಸ್ ಬರ್ತಿದೆ. ಅದಾದ ನಂತರ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ, ಸನ್ ಬರ್ತಾ ಇದೆ. ಗುಡ್ ನ್ಯೂಸ್ ಏನಿದೆ ಅಂದರೆ ಇಲ್ಲಿ ನಿಮ್ಮ ಪರ್ಸ್ನಲ್ ಲೈಫಲ್ಲಿ ನಾನು ಒಂದು ಒಳ್ಳೆಯ ಬದಲಾವಣೆ ನೋಡ್ತಾ ಇದ್ದೀನಿ, ಹಾಗೂ ಸಕ್ಸಸ್ ನೋಡ್ತಾ ಇದ್ದೀನಿ. ಹಾಗೂ ನೀವು ಹೇಗೆ ಇರಬೇಕು ನನ್ನ ಲೈಫ್ ಅಂತ ಅಂದ್ಕೊಳ್ತಿದ್ದೀರಾ, ರಿಲೇಟೆಡ್ ಟು ಲವ್, ರಿಲೇಟೆಡ್ ಟು ಯೋರ್ ರಿಲೇಷನ್ಶಿಪ್ ವಿತ್ ಯೋರ್ ಪಾರ್ಟ್ನರ್, ಅದರಲ್ಲಿ ಕೂಡ ನಾನು ಒಂದೊಳ್ಳೆಯ ಏಳಿಗೆನ ನೋಡ್ತಾ ಇದ್ದೀನಿ. ಗ್ರೋತ್ ಇದೆ. ಈಗ ಸಿಂಗಲ್ ಆಗಿದ್ದೀರಾ ಅಂದರೆ ನಿಮಗೆ ಒಂದೊಳ್ಳೆಯ ರಿಲೇಷನ್ಶಿಪ್ ಖಂಡಿತವಾಗ್ಲೂ ವಿತಿನ್ ಅಪ್ಕಮಿಂಗ್ 3 ಮಂತ್ಸ್ನಲ್ಲಿ ಸಿಗುತ್ತೆ. ನಾನು ಸಿಂಗಲ್ ಆಗಿಲ್ಲ, ಆದರೆ ನಾನು ಒಂದು ರಿಲೇಷನ್ಶಿಪ್ನಲ್ಲಿದ್ದೀನಿ. ನನ್ನ ಪಾರ್ಟ್ನರ್ ಇದ್ದಾರೆ ನನ್ನ ಹತ್ರ ಅಂದರೆ ನಿಮ್ಮ ಪಾರ್ಟ್ನರ್ ನಿಮಗೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿರ್ತಾರೆ. ಅವರಲ್ಲಿ ನೀವು ಗುಡ್ ಚೇಂಜಸ್ನ ನೋಡ್ತೀರಾ. ನಿಮ್ಮ ರಿಲೇಷನ್ಶಿಪ್ನಲ್ಲಿ ನೀವೇನು ನೋವು ಅನುಭವಿಸ್ತಿದ್ದೀರಾ ಅದಕ್ಕೆ ಪರಿಹಾರ ಅಂತ ಸಿಗೋದನ್ನು ನಾನು ವಿತಿನ್ 3 ಮಂತ್ಸ್ ನೋಡ್ತಾ ಇದ್ದೀನಿ. ಮತ್ತು 4 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಇದು ನಿಮ್ಮ ಕೆಲಸ ಕಾರ್ಯಗಳು. 10 ಆಫ್ ಸ್ಪೋರ್ಟ್ಸ್ ಬರ್ತಾ ಇದೆ. ಅದಾದ ನಂತರ 3 ಆಫ್ ಪೆಂಟಿಕಲ್ಸ್. ತುಂಬ ಡ್ರೈನ್ ಔಟ್ ಆಗ್ತಾ ಇದ್ದೀರಾ. ತುಂಬ ಕೆಲಸ, ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ. ನಿದ್ದೆನೂ ನೀವು ತ್ಯಾಗ ಮಾಡುವಂಥ ಒಂದು ಪರಿಸ್ಥಿತಿ. ಓವರ್ ವರ್ಕ್ ಅಂತ ಹೇಳ್ತೀವಲ್ಲ, ವರ್ಕಹಾಲಿಕ್ ಅಂತ ಹೇಳ್ತೀವಲ್ಲ. ಸೊ ಕೆಲಸದಲ್ಲೂ ನಿಮಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಟ್ರಿ ಸಿಗ್ತಾ ಇಲ್ಲ. ಸೊ ಫ್ಯಾಮಿಲಿ ಮೆಂಬರ್ಸು ನಿಮಗೆ ಸಪೋರ್ಟಿವ್ ಆಗಿಲ್ಲ ಅನಿಸ್ತದೆ. ನಿಮ್ಮಿಂದ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದು, ನಿಮ್ಮಿಂದ ತುಂಬಾ ಓವರ್ ಆಗಿ ಡಿಪೆಂಡೆಂಟ್ ಆಗಿಬಿಟ್ಟಿದ್ದಾರೆ. ಆದರೆ ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ನಾನು ಆ ಥರದ್ದು ಒಂದು ಸ್ವಾರ್ಥತೆ ನೋಡ್ತಾ ಇಲ್ಲ. ಮತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲೂ ನಿಮ್ಗೆ ಹೇಗೆ ಬೇಕೋ ಹಾಗೆ ನಿಭಾಯಿಸೋಕ್ಕೆ ಕಷ್ಟ ಆಗ್ತಾ ಇದೆ. ವಿತಿನ್ 2 ಮಂತ್ಸ್ನಲ್ಲಿ ಸರಿ ಹೋಗುತ್ತೆ ನಿಮ್ಮ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಿರುವಂಥ ನೋವು, ಸ್ಟ್ರೆಸ್. ಆದರೆ ಗ್ರೋತ್ ಇದೆ. ಓಕೆ, ಇದು ನಾನು ನೋಡ್ತಾ ಇರೋದು ಆಫ್ಟರ್ 3 ಮಂತ್ಸ್. ಆಫ್ಟರ್ 3 ಮಂತ್ಸ್ ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ ಗ್ರೋತ್ ಆಗುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಮತ್ತು ಪೇಜ್ ಆಫ್ ಸ್ಪೋರ್ಟ್ಸ್ ಬರ್ತಿರೋದ್ರಿಂದ ನಿಮ್ಮ ಎನರ್ಜಿ ಇವಾಗ ಡ್ರೈನ್ ಔಟ್ ಆಗಿಬಿಟ್ಟಿದೆ. ಈಗೇನಾಗ್ತಾ ಇದೆ ಅಂದರೆ ನೀವು ಏನಕ್ಕೆ ಮಾಡ್ತೀನಿ ಅಂತ ನೀವು ಕೈ ಹಾಕಿದ್ರೂ ಕೂಡ ಅದು ಅರ್ಧದಲ್ಲೇ ನಿಲ್ಲುವಂಥದ್ದು, ಅದು ನಿಮಗೆ ನೋವು ಕೊಡುವಂಥದ್ದು, ಆ ಥರದ್ದು ಒಂದು ಎನರ್ಜಿ ಲೆವೆಲ್ ಕೂಡ ಡಿಪ್ ಡೌನ್ ಆಗಿದೆ. ಸೊ ನೀವಾಗ ರೀಚಾರ್ಜ್ ಮಾಡ್ಕೋಬೇಕಾಗತ್ತೆ. ಅಂದರೆ ಸ್ವಲ್ಪ ನಿಮ್ಮ ಕಡೆಗೆ ಗಮನ ಕೊಡಿ, ನಿಮ್ಮ ಹೆಲ್ತ್ ಕಡೆಗೆ ಗಮನ ಕೊಡಿ. ಯಾಕಂದರೆ ಅದನ್ನ ನೀವು ಮಾಡ್ತಾ ಇಲ್ಲ. ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದೀರಾ. ತುಂಬ ಸ್ಟ್ರೆಸ್ ಮಾಡ್ಕೊಂಡಾಗ, ತುಂಬ ಆತಂಕದಲ್ಲಿದ್ದಾಗ, ಒಂದು ನೆಗೆಟಿವ್ ಎನರ್ಜಿನಲ್ಲಿದ್ದಾಗ ಹಾಗೂ ಓವರ್ ಥಿಂಕಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ ನೀವು ತೊಗೊಳ್ಳುವಂಥ ಡಿಸಿಷನ್ಸ್ ಕೂಡ ಇಂಪ್ಯಾಕ್ಟ್ ಆಗುತ್ತೆ. ಸೊ ಹಾಗೆ ಆಗ್ತಾ ಇದೆ ಪ್ರೆಸೆಂಟ್ನಲ್ಲಿ. ನಿಮ್ಮ ಬ್ಯಾಲೆನ್ಸ್ ಹೇಗೆ ಮಾಡ್ಕೊಳ್ತೀರಾ, ನಿಮ್ಮ ನಿದ್ದೆ ಸರಿ ಇರಬೇಕು, ನಿಮ್ಮ ಊಟದ ಪದ್ಧತಿ ಸರಿ ಇರಬೇಕು, ಅದೆಲ್ಲ ತಪ್ಪುಗಳು ನೀವು ಮಾಡ್ತಾ ಇದ್ದೀರಾ. ಸೊ ಜಸ್ಟ್ ಬಿ ಕೈಂಡ್ ಟು ಯೋರ್ ಸೆಲ್ಫ್. ಅದನ್ನ ನೀವು ಮಾಡ್ತಾ ಇಲ್ಲ. ನೀವು ತುಂಬಾ ಹಾರ್ಶ್ ಆಗ್ತಾ ಇದ್ದೀರಾ. ನಿಮ್ಮ ಬಾಡಿ ಕಡೆಗೆ ಹಾರ್ಶ್ ಆಗ್ತಾ ಇದ್ದೀರಾ. ನಿಮ್ಮ ಬಾಡಿನ ನೀವು ಪನಿಷ್ ಮಾಡ್ತಾ ಇದ್ದೀರಾ. ಹಾಗೂ ನೋವಲ್ಲೇ ಇದ್ದೀರಾ. ಅದೆಲ್ಲ ನೀವು ಮಾಡೋದು ಬಿಟ್ಟು ನಿಮ್ಮ ಪಾಸಿಟಿವ್ ಲೈಫ್ ಹೇಗಿರಬೇಕು ಅದನ್ನು ಆಲೋಚನೆ ಮಾಡಿ. ಹಾಗೂ ನಿಮ್ಮನ್ನು ಪ್ರೀತಿಸುವಂಥ ವ್ಯಕ್ತಿನೂ ಇದ್ದಾರೆ ನಿಮ್ಮ ಲೈಫಲ್ಲಿ, ಅವ್ರ ಕಡೆಗೂ ಗಮನ ಕೊಡಿ. ನಿಮ್ಗೆ ಎಲ್ಲಿ ಪ್ರೀತಿ ಸಿಗುತ್ತೆ, ಎಲ್ಲಿ ಶಾಂತಿ ಸಿಗುತ್ತೆ ಅಂಥವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಇಂಥದ್ದೆಲ್ಲ ನೀವು ಮಾಡೋದ್ರಿಂದ ಚೇಂಜಸ್ನ ನೀವು ನೋಡ್ತೀರಾ. ದೈವದಿಂದ ಮೆಸೇಜಸ್ ಏನಿದೆ ಅಂತಲೂ ನಾನು ನಿಮ್ಗೆ ಹೇಳ್ತೀನಿ. ಇಟ್ಸ್ ಟೈಮ್ ಟು ರಿಲೀಸ್ ನೆಗೆಟಿವಿಟಿ. ನಾನು ನಿಮಗೆ ಈ ಮೆಸೇಜ್ ಅವಾಗಲೇ ಈಗ ತಾನೇ ಹೇಳಿದೆ, ನೀವು ರಿಲೀಸ್ ಮಾಡಬೇಕಾಗುತ್ತೆ. ಈಗ ನೀವು ಎಲ್ಲರೂ ಚೇಂಜ್ ಮಾಡೋಕ್ಕಾಗಲ್ಲ, ನಂಗೆ ಅರ್ಥ ಆಗುತ್ತೆ. ಫ್ಯಾಮ್ಲಿಯಿಂದ ನಿಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಫ್ಯಾಮ್ಲಿ ನಿಮಗೆ ಕ್ರಿಟಿಸೈಸ್ ಮಾಡುವಂಥದ್ದು, ನಿಮಗೆ ನೆಗೆಟಿವ್ ಎನರ್ಜಿ ಕೊಡುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಎಲ್ಲರೂ ನೀವು ಬದಲಾಯಿಸೋಕ್ಕೆ ಹೇಳಿದ್ನಲ್ಲ, ಸಾಧ್ಯನೇ ಇಲ್ಲ. ಕೆಲವೊಂದನ್ನು ನೀವು ಆಕ್ಸೆಪ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹೀಗಿರ್ತಾರೆ ಜನ, ನಾನು ಅದನ್ನು ಅರ್ಥ ಮಾಡಿಕೊಂಡು ಫ್ಲೋ ಆಗಿ ಹೋಗಬೇಕಾಗತ್ತೆ. ಇದನ್ನು ನಾನು ಎಷ್ಟು ಮನಸ್ಸಿಗೆ ಹಚ್ಕೊಂಡು ನರಳುತ್ತೀನಿ, ಅದು ನನಗೆ ಒಂದು ಲಾಸ್ನ ಕೊಡುವಂತೆ, ಲಾಸ್ ಅನುಭವನ ಕೊಡುತ್ತೆ ಅಂತ ಅರ್ಥ ಮಾಡಿಕೊಂಡು ನೀವು ನೆಗೆಟಿವಿಟಿನ ತೆಗೆದು ನಿಮ್ಮ ಲೈಫ್ನಲ್ಲಿ ಒಳ್ಳೆಯ ವಿಷಯಗಳ ಕಡೆಗೆ ಪಾಸಿಟಿವ್ ಆಗಿದ್ದರೆ ಅದನ್ನು ದುಪ್ಪಟ್ಟಾಗುತ್ತೆ ಅಂತ ಹೇಳ್ತೀನಿ. ಬಿ ಬೋಲ್ಡ್ ಆ್ಯಂಡ್ ಮೇಕ್ ದ ಫಸ್ಟ್ ಮೂವ್ ಬರ್ತಾ ಇದೆ. ಏನಾದರೂ ನೀವು ಡಿಲೇ ಮಾಡ್ತಾ ಇದ್ದೀರಾ, ಏನಾದರೂ ಕೆಲಸ ಕಾರ್ಯ ಮಾಡೋದೋ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅಂದರೆ ಮಾಡಬಹುದು. ನೀವು ತುಂಬ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಬೋಲ್ಡಾಗಿ ಸ್ಟೆಪ್ ತೊಗೊಂಡ್ರೆ ನೀವು ಸಕ್ಸಸ್ನ ನೋಡ್ತೀರಾ ಅಂತ ಕೂಡ ಬರ್ತಾ ಇದೆ.
ಮತ್ತು ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್ ಕೂಡ ಬರ್ತಾ ಇದೆ. ಇದು ಒಂದು ಕನ್ಫರ್ಮೇಷನ್ ಕಾರ್ಡ್ ಅಂತಲೇ ಹೇಳ್ತೀನಿ. ನೀವು ನಂಬುವ ದೈವದಿಂದ ಬರ್ತಿರುವಂಥ ಮೆಸೇಜ್ ಏನಾಗಿದೆ ಅಂದರೆ, ನೀವು ಏನು ಕಷ್ಟಪಡ್ತಾ ಇದ್ದೀರಾ ಅದಕ್ಕೆ ಪರಿಹಾರ ಸಿಕ್ಕತ್ತೆ, ಆದಷ್ಟು ಬೇಗ ಸಿಗುತ್ತೆ ಅಂತ ಬರ್ತಾ ಇದೆ. ಕಮೆಂಟ್ ಸೆಕ್ಷನಲ್ಲಿ ನೀವೇನು ನೋವು ಅನುಭವಿಸ್ತಿದ್ದೀರಾ ಆ ವಿಷಯವಾಗಿ ನೀವು ಕಮೆಂಟ್ ಮಾಡಬಹುದು. ಅದರಿಂದ ನನಗೆ ಬಿಡುಗಡೆ ಈ ಕೂಡಲೇ ಸಿಗುತ್ತೆ ಅಂತ ಕೂಡ ನೀವು ಕಮೆಂಟ್ ಮಾಡಿ. ದಟ್ಸ್ ಹೌ ಯು ಆರ್ ಕ್ಲೇಮಿಂಗ್ ದ ಪ್ರಾಬ್ಲಮ್ ಅಂತ ಹೇಳ್ತಾ, ಅಂದರೆ ನೀವು ಕ್ಲೇಮ್ ಮಾಡ್ತಾ ಇದ್ದೀರಾ, ಒಂದು ರಿಲೀಸ್ನ ಕ್ಲೇಮ್ ಮಾಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀನಿ. ಸೊ ದಟ್ ವಾಸ್ ಯುವರ್ ರೀಡಿಂಗ್. ಐ ಹೋಪ್ ಇಟ್ ಹೆಲ್ಪ್ಡ್. ಈಗ ನಾನು ನೆಕ್ಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ರು ಅವರ ರೀಡಿಂಗ್ ಮಾಡ್ತಾ ಇದ್ದೀನಿ. ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಲೈಫ್ನಲ್ಲಿ ಏನು ಬರುತ್ತೆ, ಎಲ್ಲದರ ಬಗ್ಗೆ ಕೂಡ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಫಿಕೇಷನ್ ಸಿಗುತ್ತೆ. ಸೊ ಫಸ್ಟ್ ಲೈನ್ ಇರೋದು ನಿಮ್ಮ ಫ್ಯಾಮ್ಲಿ ಕುರಿತಾಗಿ. ನಿಮ್ಮ ಫ್ಯಾಮ್ಲಿ ಹೇಗಿದೆ ಅಂದರೆ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಫ್ಯಾಮ್ಲಿ, ನಿಮ್ಮ ಪರ್ಸ್ನಲ್ ಲೈಫ್, ನಿಮ್ಮ ಲವ್ ಲೈಫ್ ಬಗ್ಗೆ ಸೆಕೆಂಡ್ ಲೈನ್ ಆಗಿರುತ್ತೆ. ಥರ್ಡ್ ಲೈನ್ ಏನಿದೆ ಅಂದರೆ ನಿಮ್ಮ ಕರಿಯರ್ ಪಾತ್, ನಿಮ್ಮ ಕೆಲಸ ಕಾರ್ಯಗಳು, ಹಣಕಾಸಿನ ವಿಷಯಗಳು, ಆನ್ ದ ಹೋಲ್ ನೀವೇನು ಎಕ್ಸ್ಪೆಕ್ಟ್ ಮಾಡ್ಬೋದು ಫ್ಯೂಚರ್ನಲ್ಲಿ. ಮತ್ತು ದೈವದಿಂದ ಒಂದಷ್ಟು ಮೆಸೇಜಸ್ನ ಕೂಡ ನಾನು ನಿಮಗೋಸ್ಕರ ಶಫಲ್ ಮಾಡಿ ತೆಗಿತಿದ್ದೀನಿ. ಲೆಟ್ಸ್ ಸಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಲೈನ್ ಬಂದು ನೇಚರ್ ಬರ್ತಾ ಇದೆ. ಅದಾದ ನಂತರ ನಿಮಗೆ ಪೇಜ್ ಆಫ್ ಕಪ್ಸ್ ಬರ್ತಾ ಇದೆ ಮತ್ತು 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. ತುಂಬ ರೆಸ್ಪಾನ್ಸಿಬಿಲಿಟೀಸ್ನ ನೀವು ವಹಿಸ್ಕೊಂಡಿದ್ದೀರಾ ಫ್ಯಾಮ್ಲಿ ವಿಷಯವಾಗಿ. ಮೇ ಬಿ ಒಂದಷ್ಟು ವಿಷಯಗಳನ್ನ ಸರಿ ಮಾಡ್ಕೋಬೇಕು ಅಂತ ಇದ್ದೀರಾ, ಹಾಗೂ ಲೈಕ್ ಫೋಕಸ್ಡ್ ಆಗಿದ್ದೀರಾ, ಸೀರಿಯಸ್ ಆಗಿದ್ದೀರಾ, ಇನ್ವೆಸ್ಟೆಡ್ ಆಗಿದ್ದೀರಾ ನಿಮ್ಮ ಫ್ಯಾಮ್ಲಿ ಲೈಫ್ ಕುರಿತಾಗಿ. ಹಾಗೂ ಒಂದಷ್ಟು ವಿಷಯಗಳಲ್ಲಿ ಬಗೆಹರಿಯುವಂಥದ್ದನ್ನ ನೋಡ್ತಾ ಇದ್ದೀನಿ. ಹಾಗೂ ಹಣಕಾಸಿನ ವಿಷಯವಾಗಿ ಪ್ರಾಬ್ಲಮ್ಸ್ ಏನಿದೆ, ಈಗ ಸಾಲ ಏನಾದರೂ ಮಾಡ್ಕೊಂಡಿದ್ರೆ ಫ್ಯಾಮ್ಲಿ ಆನ್ ದ ಹೋಲ್, ಇದು ಕಲೆಕ್ಟಿವ್ ಆಗಿ ಹೇಳ್ತಾ ಇರೋದು ನಾನು. ಫ್ಯಾಮ್ಲಿ ವಿಷಯವಾಗಿ ನೀವೇನಾದರೂ ಹಣಕಾಸಿನ ವಿಷಯವಾಗಿ ನೀವು ಪ್ರಾಬ್ಲಮ್ಸ್ ಅನುಭವಿಸ್ತಿದ್ದೀರಾ ಅಂದರೆ ಅದರಲ್ಲೂ ಬಿಡುಗಡೆ ಸಿಗುತ್ತೆ ಅಂತ ನೋಡ್ತಾ ಇದ್ದೀನಿ. ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ 2 ಆಫ್ ಕಪ್ಸ್ ಬರ್ತಾ ಇದೆ, ವಿಚ್ ಈಸ್ ಅ ಗುಡ್ ಸೈನ್. ಕಿಂಗ್ ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ತುಂಬ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಪರ್ಸ್ನಲ್ ಲೈಫ್ನಲ್ಲಿ ನಾನು ಗ್ರೋತ್ ನೋಡ್ತಾ ಇದ್ದೀನಿ, ಹಾಗೂ ಬ್ಲಾಕೇಜಸ್ ಇಲ್ಲ. 2 ಆಫ್ ಕಪ್ಸ್ ಬಂದಿರೋದ್ರಿಂದ ಓಕೆ, ನೀವು ಈಗಾಗಲೇ ಒಂದು ರಿಲೇಷನ್ಶಿಪ್ನಲ್ಲಿದ್ದೀರಾ ಅಂದರೆ ಆ ರಿಲೇಷನ್ಶಿಪ್ನಲ್ಲಿ ಇನ್ನೂ ಒಂದು ಒಳ್ಳೆಯ ಡೆವಲಪ್ಮೆಂಟ್ ನೋಡ್ತೀರಾ, ಗ್ರೋತ್ ನೋಡ್ತೀರಾ. ಹಾಗೂ ಇನ್ನೂ ಫೌಂಡೇಶನ್ ಸ್ಟ್ರಾಂಗ್ ಆಗುತ್ತೆ. ನಿಮ್ಮ ಪಾರ್ಟ್ನರ್ ಇಬ್ಬರು ಒಬ್ಬರೊಬ್ಬರು ಅರ್ಥ ಮಾಡ್ಕೊಳ್ಳುವಂಥದ್ದು, ನೆಕ್ಸ್ಟ್ ಲೆವೆಲ್ಗೆ ಹೋಗುವಂಥದ್ದು, ಒಳ್ಳೆ ವಿಷಯಗಳು, ಗುಡ್ ನ್ಯೂಸ್ ಅಂತೂ ಇದೆ. ಅಕಸ್ಮಾತ್ ನೀವು ಸಿಂಗಲ್ ಆಗಿದ್ದೀರಾ, ನೀವು ಒಂದೊಳ್ಳೆ ಪಾರ್ಟ್ನರ್ಶಿಪ್ಗೆ ಕಾಯ್ತಾ ಇದ್ದೀರಾ ಅಂದರೆ ನಾನು ಏನು ನೋಡ್ತಾ ಇದ್ದೀನಿ, ಅಫ್ಕೋರ್ಸ್ ಒಂದೊಳ್ಳೆಯ ರಿಲೇಷನ್ಶಿಪ್ಗೆ ಹೋಗ್ತೀರಾ, ಮದುವೆ, ಎಂಗೇಜ್ಮೆಂಟ್, ಈ ಥರದ ಗುಡ್ ನ್ಯೂಸ್ ಕೂಡ ನಿಮ್ಮ ಲೈಫ್ನಲ್ಲಿ ಬರುತ್ತೆ. ಆ್ಯಂಡ್ ಒಳ್ಳೆಯ ಪ್ರೊಫೈಲ್ ನಿಮ್ಮ ಲೈಫಿಗೆ ಬರುತ್ತೆ. ನಿಮಗೆ ಅರ್ಹರಾಗಿರುವಂಥ ವ್ಯಕ್ತಿ ನಿಮ್ಮ ಲೈಫ್ಗೆ ವಿತಿನ್ 3 months ಬರ್ತಾರೆ ಅಂತ ತೋರಿಸ್ತಾ ಇದೆ. ಅದಾದ ನಂತರ ಏಸ್ ಆಫ್ ವಾಂಡ್ಸ್ ಬರ್ತಿರೋದ್ರಿಂದ ಇದು ನಿಮ್ಮ ಕರಿಯರ್ ಪಾತ್. ಸೊ ಕೆಲಸ ಚೇಂಜ್ ಮಾಡಬೇಕು ಅಂತ ಇದ್ದಾರೆ, ಜಾಬ್ ಚೇಂಜ್ ಮಾಡಬೇಕು ಅಂತ ಇದ್ದಾರೆ, ಒಂದು ನ್ಯೂ ಆಪರ್ಚುನಿಟಿಗೆ ಕಾಯ್ತಾ ಇದ್ದಾರೆ, ಟ್ರಾನ್ಸ್ಫರಿಗೆ ಕಾಯ್ತಾ ಇದ್ದಾರೆ. ಸ್ಪೆಷಲಾಗಿ ನ್ಯೂ ಜಾಬ್ ಅಂತ ನಾನು ಕೆಲವರಿಗೆ ನೋಡ್ತಾ ಇದ್ದೀನಿ. ನ್ಯೂ ಜಾಬ್ ಇದೆ, ಹಾಗೂ ಸ್ಟ್ರೆಂತ್ ಬರ್ತಿರೋದ್ರಿಂದ ನಿಮ್ಮ ಈಗ ಪರ್ಮನೆಂಟ್ ಜಾಬ್ ಆಗಬೇಕು ಅಂತ ಕಾಯ್ತಾ ಇದ್ದೀರಾ ಅಂದರೆ ಅದರಲ್ಲೂ ಕೂಡ ಗ್ರೋತ್ ಇದೆ, ಅದು ಕೂಡ ಆಗುತ್ತೆ. 7 ಆಫ್ ಸ್ವೋರ್ಡ್ಸ್, ಅದೇ ನಾನು ಈ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ಮೂಮೆಂಟ್ ನೋಡ್ತಾ ಇದ್ದೀನಿ, ಒಂದು ಜಾಗದಿಂದ ಅವ್ರು ಇನ್ನೊಂದು ಜಾಗಕ್ಕೆ ಶಿಫ್ಟ್ ಆಗೋ ಥರ. ಸೊ ಇದು ಒಂದು ಕನ್ಫರ್ಮೇಷನ್ನೇ ಆಗಿದೆ, ನ್ಯೂ ಜಾಬ್, ಮತ್ತು ಅದು ಒಂದು ಒಳ್ಳೆಯ ಆಫರ್ ಆಗಿರುತ್ತೆ. ಆ ಜಾಬ್ ಕೂಡ ನಿಮಗೆ ಬೆಸ್ಟ್ ಆಗಿರುವಂಥ ಆಫರ್ ಅಂತ ಹೇಳ್ತೀನಿ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಟೈಮ್ ಟು ಟೇಕ್ ಇಟ್. ಇವಾಗ ನಿಮ್ಮ ಲೈಫ್ನಲ್ಲಿ ನೀವೇನಾದರೂ ಒಂದು ಹೊಸದಾಗಿರುವಂಥ ವಿಷಯನ ಟ್ರೈ ಮಾಡಬೇಕು ಅಂತ ಇದ್ದೀರಾ, ಅಥವಾ ನಾನು ಆಗಲೇ ಹೇಳಿದಾಗ ಒಂದು ಆಫರ್ ಬಂದಿದೆ ಅಂದರೆ ಅದನ್ನ ರಿಜೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಬಿಕಾಸ್ ವೀಲ್ ಆಫ್ ಫಾರ್ಚ್ಯೂನ್ ಇಸ್ ಅದು ನಿಮಗೆ ದಕ್ಕಬೇಕು, ನಿಮಗೆ ಅದು ಆಗಲೇಬೇಕು ಅಂತ ಡೆಸ್ಟಿನ್ಡ್ ಆಗಿರೋದ್ರಿಂದ, ಇದು ವಿಧಿ ಆಗಿರೋದ್ರಿಂದ ಅದನ್ನ ನೀವು ವಿಧಿಗೆ ಅಗೇನ್ಸ್ಟ್ ಆಗಿ ಹೋಗಬೇಡಿ. ಸೊ ಆಫರ್ ಬರ್ತಾ ಇದೆ, ಹೌದು ನನಗೆ ಈ ಥರದ್ದೊಂದು ಒಳ್ಳೆಯ ಕೆಲಸ ಆಗ್ತಾ ಇದೆ ಅಂದರೆ ಅದಕ್ಕೆ ಹೆದರೋ ಅವಶ್ಯಕತೆ ಇಲ್ಲ. ಅದನ್ನ ತುಂಬ ಪ್ರೀತಿಯಿಂದ ಆಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗಿ ಆ ಒಂದು ಪಾತ್ನ ನಂಬಬೇಕಾಗತ್ತೆ.
ಮತ್ತು ನಿಮ್ಮ ದೈವದಿಂದ ಮೆಸೇಜಸ್ನ ಕೂಡ ನಾನು ಹೇಳ್ತೀನಿ. ಇಟ್ಸ್ ಟೈಮ್ ಟು ಟೇಕ್ ಆ್ಯಕ್ಷನ್ ಬರ್ತಾ ಇದೆ. ಹೌದು, ನೀವು ಇವಾಗ ಸುಮ್ಮನೆ ಕೂತ್ಕೊಳ್ಳೋದಲ್ಲ, ನೀವು ಹೌದು ಇದು ನಾನು ಮಾಡ್ತೀನಿ ಅಂತ ನಂಬಿಕೆ ಇಟ್ಕೊಂಡು ನೀವು ಮಾಡಬೇಕಾಗತ್ತೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಅ ಟೈಮ್ ಟು ಗಿವ್ ರಾದರ್ ದೆನ್ ಟೇಕ್. ಸೊ ನಿಮ್ಮ ಮನೆ ವಿಷಯವಾಗಿ ಏನಾದರೂ ಸಾಲಗಳು ಮಾಡ್ಕೊಂಡಿದ್ದೀರಾ ಅಂದರೆ ಅದರಲ್ಲೂ ಕೂಡ ಪರಿಹಾರನ ಆದಷ್ಟು ಬೇಗ ನೋಡ್ತೀರಾ. ಏಕೆಂದರೆ ನೀವು ನಿಮ್ಮ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇಲ್ಲ, ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ, ಅವರ ಒಂದು ಸೆಕ್ಯೂರಿಟಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ಆ ವಿಷಯವಾಗಿ ನೀವು ಅಫ್ಕೋರ್ಸ್ ಸೊಲ್ಯೂಷನ್ನು ನೋಡ್ತೀರಾ, ಸರಿನೂ ಹೋಗುತ್ತೆ ಅಂತ ಬರ್ತಾ ಇದೆ. ಇಮೋಷನ್ಸ್ ಆರ್ ರನ್ನಿಂಗ್ ಹೈ. ಈ ಟೈಮ್ನಲ್ಲಿ, ಈಗ ಪ್ರೆಸೆಂಟ್ನಲ್ಲಿ ನಿಮ್ಮ ಎನರ್ಜಿ ಹೇಗಿದೆ ಅಂದರೆ ತುಂಬ ಡೌನ್ ಆಗಿದೆ, ಹಾಗೂ ಒಂಥರ ದುಗುಡದಲ್ಲಿದ್ದೀರಾ, ನೋವಲ್ಲಿದ್ದೀರಾ, ಏನಾಗುತ್ತೋ ಅನ್ನುವಂಥ ಒಂದು ರೆಸ್ಟ್ಲೆಸ್ನೆಸ್ ಆ್ಯಟಿಟ್ಯೂಡ್ನ ಇಟ್ಕೊಂಡಿದ್ದೀರಾ. ಸೊ ಈ ಟೈಮ್ನಲ್ಲಿ ನೀವು ಸ್ವಲ್ಪ ಶಾಂತವಾಗಿರಬೇಕಾಗತ್ತೆ. ಸ್ವಲ್ಪ ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ಮುಂದೆ ಹೋಗಿ. ತುಂಬಾ ನೀವು ನೆಗೆಟಿವ್ ಆಗೂ ಯೋಚನೆ ಮಾಡಬಾರ್ದು, ಹಾಗೆ ತುಂಬ ಪಾಸಿಟಿವ್ ಆಗೂ ಯೋಚನೆ ಮಾಡಬಾರ್ದು. ಆ ಒಂದು ಬ್ಯಾಲೆನ್ಸ್ನ ಮಧ್ಯದಲ್ಲಿ ನೀವು ತರಬೇಕಾಗತ್ತೆ. ಎಕ್ಸ್ಟ್ರೀಮ್ ಆಗಿ ಓವರ್ ಕಾನ್ಫಿಡೆನ್ಸ್ ಇಟ್ಕೊಂಡ್ರು ಸೋಲ್ ಅನುಭವಿಸ್ತೀವಿ, ಎಕ್ಸ್ಟ್ರೀಮ್ ಆಗಿ ನೆಗೆಟಿವ್ ಆಗಿ ಒಂದು ಯೋಚನೆಯನ್ನು ಇಟ್ಕೊಂಡ್ರು ನಾವು ಸೋಲ್ ಅನುಭವಿಸ್ತೀವಿ. ಆ ಎರಡನ್ನೂ ಬ್ಯಾಲೆನ್ಸ್ ಮಾಡುವಂಥ ಒಂದು ಪಾಸಿಟಿವ್ ಇಮೋಷನ್ಗೆ ನೀವು ಬರಬೇಕಾಗತ್ತೆ. ಅದರಿಂದನೇ ನೀವು ಗೆಲ್ತೀರಾ ಅಂತ ಈ ಕಾರ್ಡ್ ರೀಡಿಂಗ್ ಹೇಳ್ತಾ ಇದೆ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.